ಒಂದು ದೇವಾಲಯ, ಒಂದು ಸ್ನಾನಗೃಹ, ಒಳಗಿನಿಂದ ಲಾಕ್ ಆಗಿರುವ ಬಾಗಿಲು ಹೊಡೆದು ನೋಡಿದಾಗ ಎರಡು ಜೀವಗಳು ನಿಶ್ಚೇತನವಾಗಿ ಬಿದ್ದಿವೆ. ಅವರು ಅಪರಾಧಿಗಳಲ್ಲ, ಅವರ ಕನಸುಗಳಿಂದ ತುಂಬಿದ್ದ ಕಾಲೇಜು ವಿದ್ಯಾರ್ಥಿನಿಯರು. ಆದ್ರೆ ಒಂದು ಪ್ರಶ್ನೆ ಈಗ ಸಮಾಜದ ಮುಂದೆ ನಿಂತಿದೆ. ಇದು ಆತ್ಮಹತ್ಯೆನ ಅಥವಾ ನಮ್ಮ ಸಮಾಜದ ವಿಫಲತೆಯ? ಇದು ಚಂದು ಧ್ವನಿ ಪಾಡ್ಕಾಸ್ಟ್ ನಲ್ಲಿ ಈ ಘಟನೆಯಿಂದಿರುವ ಮನೋವಿಜ್ಞಾನ, ಎಐ ಪ್ರಭಾವ, ಸಮಾಜದ ಜವಾಬ್ದಾರಿ ಎಲ್ಲವನ್ನೂ ಮಾತನಾಡೋಣ. ಗುಜರಾತ್ನ ಸೂರತ್ ನಗರದ ಸ್ವಾಮಿನಾರಾಯಣ ದೇವಾಲಯದಲ್ಲಿ ಎರಡು ಕಾಲೇಜ್ ವಿದ್ಯಾರ್ಥಿನಿಯರು ಶವವಾಗಿ ಪತ್ತೆಯಾಗಿದ್ದಾರೆ. ಇಬ್ರು ಕಾಲೇಜ್ಗೆ ಹೋಗುವುದಾಗಿ ಮನೆ ಬಿಟ್ಟಿದ್ರು. ಮಧ್ಯಾಹ್ನ ಮನೆಗೆ ಮರಳಿಲ್ಲ. ಮೊಬೈಲ್ ಲೊಕೇಶನ್ ಅನ್ನ ಆಧರಿಸಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಆಗ ಸಿಸಿಟಿವಿಯಲ್ಲಿ ಒಂದು ದೃಶ್ಯ ಕಂಡಿದೆ. ಅವರು ದೇವಾಲಯದ ಸ್ನಾನದ ಗೃಹದ ಕಡೆ ನಡೆದುಕೊಂಡು ಹೋಗಿದ್ದಾರೆ ಅಂತ. ಬಾಗಿಲು ಒಳಗಿಂದ ಲಾಕ್ ಒಡೆದು ನೋಡಿದಾಗ ಒಂದು ಸಿರಿಂಜ್, 3 ವಿಷಕಾರಿ ಔಷಧಿ ಬಾಟಲಿ, 2 ಮೃತದೇಹ. ತನಿಖೆಯಲ್ಲಿ ಮತ್ತೊಂದು ಸಂಗತಿ ಬೆಳಕೆ ಬಂದಿದೆ. ಎಐ ಪ್ಲಾಟ್ಫಾರ್ಮ್ ನಲ್ಲಿ ಹಲವರು ಸರ್ಚ್ ಮಾಡಿದ್ರು, ಹೌ ಟು ಕಮಿಟ್ ಸೂಸೈಡ್ ಅಂತ. ಎಲ್ಲಿಗೆ ಬಂತು ನಿಂತು ನೋಡಿ ಸಮಾಜ. ಎಐ ಅಂದ್ರೆ ಒಬ್ಬ ಮನುಷ್ಯ ಆಗ್ಬಿಟ್ನ. ಇಲ್ಲಿ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಇಂದಿನ ಯುವಕರು ಗುರುಗಳ ಬಳಿ ಕೇಳೋದಿಲ್ಲ, ತಾಯಿಯ ಬಳಿ ಹೇಳೋದಿಲ್ಲ, ಸ್ನೇಹಿತರ ಬಳಿ ಹಂಚ್ಕೊಳ್ಳೋದಿಲ್ಲ. ಆದ್ರೆ ಎಐ ಬಳಿ ಎಲ್ಲವನ್ನ ಕೇಳ್ತಾರೆ, ಎಲ್ಲವನ್ನ ಹೇಳ್ತಾರೆ. ಎಐ ಒಬ್ಬ ಮನುಷ್ಯ ಅಲ್ಲ ಕಣ್ರಿ. ಅದು ನೋವು ಅರ್ಥ ಮಾಡಿಕೊಳ್ಳೋದಿಲ್ಲ, ಭಾವನೆ ಅರ್ಥ ಮಾಡಿಕೊಳ್ಳೋದಿಲ್ಲ, ಬದುಕಿನ ಮೌಲ್ಯವನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಹೀಗಿರುವಾಗ ಜೀವನದ ಪ್ರಶ್ನೆಗಳನ್ನ ಯಂತ್ರಕ್ಕೆ ಕೇಳುವ ಸಮಾಜ ಎಷ್ಟು ಸುರಕ್ಷಿತ? ಆತ್ಮಹತ್ಯೆ ಎಂದ್ರೆ ಒಂದು ಕ್ಷಣದ ನಿರ್ಧಾರ ಅಲ್ಲ, ಆದ್ರೆ ಅದರ ಹಿಂದೆ ಹಲವು ಕಾರಣಗಳಿರ್ತವೆ. ಒಂದ್ ವೇಳೆ ಮಾನಸಿಕ ಒತ್ತಡ ಆಗಿರ್ಬೋದು, ಪರೀಕ್ಷೆ, ಕುಟುಂಬದ ಒತ್ತಡ, ಸಂಬಂಧಗಳ ಸಮಸ್ಯೆ, ಒಂಟಿತನ ಕಾಡಿರ್ಬೋದು. ಯುವಕರಿಗೆ ಸಾವಿರಾರು ಫಾಲೋವರ್ಸ್ ಇರ್ತಾರೆ, ಆದ್ರೆ ಮನಸ್ಸು ತೆರೆದು ಮಾತಾಡೋ ಒಬ್ಬ ಸ್ನೇಹಿತನೂ ಇರಲ್ಲ. ಇದು ಡಿಜಿಟಲ್ ಜಗತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಂತೋಷದಲ್ಲಿರುವಂತೆ ಕಾಣ್ತಾರೆ, ಆದ್ರಿಂದ ತಮ್ಮ ಜೀವನ ವಿಫಲವಾಗಿದೆ ಅನ್ನೋ ಭಾವನೆ ಬರುತ್ತೆ. ಇಲ್ಲಿ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ನಮ್ಮ ಸಮಾಜ ಯುವಕರನ್ನ ಕೇಳ್ತಿದ್ಯಾ? ಮಕ್ಕಳು ಹೊತ್ತಾಗ ನಾವು ಏನ್ ಹೇಳ್ತಿದ್ದೇವೆ? ನಾಟಕ ಮಾಡಬೇಡ, ನಿನಗೆ ಏನಪ್ಪ ಕಷ್ಟ, ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಆದ್ರೆ ನಾವು ಮರ್ತಿದ್ದೇವೆ, ಈ ಕಾಲ ನಮ್ಮ ಕಾಲ ಅಲ್ಲ. ಇಂದಿನ ಒತ್ತಡ, ಇಂದಿನ ಸ್ಪರ್ಧೆ, ಇಂದಿನ ಸೋಷಿಯಲ್ ಮೀಡಿಯಾ ಎಲ್ಲವೂ ಬೇರೆನೆ. ಮಕ್ಕಳಿಗೆ ಹಣ ಕೊಡೋದು ಸುಲಭ, ಆದ್ರೆ ಅವರಿಗೆ ಸಮಯ ಕೊಡೋದು ತುಂಬಾನೇ ಕಷ್ಟ, ಬಹಳ ವಿರಳ ಆಗ್ಬಿಟ್ಟಿದೆ. ಈಗ ಒಂದು ದಿನ ಕೇಳಿ ನೋಡಿ, ನೀನ್ ನಿಜವಾಗಿಯೂ ಹೇಗಿದ್ದೀಯಾ? ಬಹುಶಃ ಆ ಒಂದು ಮಾತು, ಒಂದು ಹಪ್ಪುಗೆ, ಒಂದು ಮಾತುಕತೆ 2 ಜೀವಗಳನ್ನ ಉಳಿಸಬಹುದಿತ್ತು. ಈ ಘಟನೆ ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ, ಇದು ಸಮಾಜಕ್ಕೆ ಒಂದು ಕನ್ನಡಿ. ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ, ಯುವಕರು ಬದಲಾಗಲು ಕಾರಣ ಕೊಟ್ಟಿದ್ದೇವ ಅಥವಾ ಸಾಯಲು ಕಾರಣಗಳನ್ನೇ ಕೊಟ್ಟಿದ್ದೇವ? ಜೀವನದ ಕೊನೆ ಕ್ಷಣದಲ್ಲಿ ಆ ಇಬ್ರು ಹುಡುಗಿರು ಏನು ಯೋಚಿಸಿದ್ರೋ ಗೊತ್ತಿಲ್ಲ, ಆದ್ರೆ ಒಂದು ಮಾತು ಖಚಿತ, ಅವರಿಗೆ ಕೇಳಿಸಿಕೊಳ್ಳುವ ಯಾರಾದ್ರೂ ಇದ್ದಿದ್ರೆ ಇಂದು ಅವರು ಬದುಕಿರ್ಬೋದಿತ್ತೇನೋ.